ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಪ್ರತಿಷ್ಠಿತ ಋಷಿಶ್ರೀ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಮಾಲೀಕರ ನಡುವಿನ ಲೀಸ್ ಅಗ್ರಿಮೆಂಟ್ ವಿವಾದ ಇದೀಗ ಬೀದಿಗೆ ಬಂದಿರತಕ್ಕಂಥದ್ದು. ಶಾಲೆಯ ನೂರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಇದೀಗ ಅತಂತ್ರದಲ್ಲಿದ್ದು, ಈ ಹಿನ್ನೆಲೆಯಲ್ಲಿ ಆತಂಕಗೊಂಡಿರತಕ್ಕಂಥ ಪೋಷಕರು ಜಿಲ್ಲಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿ ಮಕ್ಕಳ ಭವಿಷ್ಯ ರಕ್ಷಿಸುವಂತೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಕುರಿತು ಪೋಷಕರು ಮಾತನಾಡಿ, ಕಳೆದ 2-3 ದಿನಗಳಿಂದ ನಿತ್ಯ ಪತ್ರಿಕೆಗಳು ಹಾಗೂ ವಾಟ್ಸ್ಆಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಒಂದು ಹರಿದಾಡ್ತಾ ಇದ್ದು, ಶಾಲೆಯ ಲೀಸ್ ಅಗ್ರಿಮೆಂಟ್ ಮುಕ್ತಾಯಗೊಂಡಿದ್ದು ಮುಂದಿನ ದಿನಗಳಲ್ಲಿ ಶಾಲೆಯನ್ನ ನಡೆಸಲು ಸಾಧ್ಯವಿಲ್ಲ ಅಂತ ಸುರೇಶ್ ಎಂಬುವವರು ಹೇಳಿಕೆ ನೀಡಿರ್ತಕ್ಕಂಥದ್ದು ಪೋಷಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಪ್ರಮುಖವಾಗಿ 9th ಮತ್ತೆ 10th ವಿದ್ಯಾರ್ಥಿಗಳೇನು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅವರ ಪೋಷಕರು ಇದೀಗ ಪರೀಕ್ಷೆಯ ವರ್ಷದ ಕೊನೆ ವರ್ಷ ಇದು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕುತ್ತು ಬರಬಹುದು. ಹಾಗಾಗಿ ಸುರೇಶ್ ಅವರು ಹಿಂದಿನ ಕರಾರು ಒಪ್ಪಂದದಂತೆ ಪ್ರಕಾಶ್ ಅವರಿಗೆ ಶಾಲೆಯ ಸ್ವತ್ತನ್ನ ಸೇಲ್ ಮಾಡಿಕೊಡದಂತೆ ಅಧಿಕ ಹಣದ ಆಸೆಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಪ್ರಸ್ತುತ ಹಾಲಿ ಆಡಳಿತ ಮಂಡಳಿಯ ಸದಸ್ಯರಾಗಿಯೇ ಮುಂದುವರೆದಿರತಕ್ಕಂಥ ಸುರೇಶ್ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಶಾಲೆಯನ್ನ ನಿಲ್ಲಿಸಲು ಸಂಚು ರೂಪಿಸಿದ್ದಾರೆ. ಬೇರೆಯವರೊಂದಿಗೆ ಸೇರ್ಕೊಂಡು ಇನ್ನಷ್ಟು ಅಕ್ರಮ ಹಣ ಸಂಪಾದಿಸಲು ಅಧಿಕಾರಿಗಳ ಮುಖಾಂತರ ಹಾಲಿ ಆಡಳಿತ ಮಂಡಳಿಗೆ ಒತ್ತಡವನ್ನ ತರ್ತಿದ್ದಾರೆ ಅಂತ ಪೋಷಕರು ನೇರವಾಗಿ ಆರೋಪಿಸಿದ್ದಾರೆ. ಇನ್ನು ಈ ಹಿಂದೆ ಇದ್ದಂತ ಆಡಳಿತ ಮಂಡಳಿಯವರು ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ನೀಡದೆ ವಂಚಿಸ್ತಾ ಇದ್ರು. ನೊಂದ ಪೋಷಕರಿಗೆ 1 ಲಕ್ಷ ರೂಪಾಯಿ ತಲಾ 1 ಲಕ್ಷ ರೂಪಾಯಿಗಳನ್ನ ವಾಪಸ್ ನೀಡದೆ ಸತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಕಚೇರಿಗೆ ಅಧಿಕೃತ ದೂರು ಕೂಡ ಸಲ್ಲಿಸಲಾಗಿದೆ. ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಆಂತರಿಕ ಕಚ್ಚಾಟದಿಂದ ಶಾಲೆ ಮುಚ್ಚಿದ್ರೆ ಮಕ್ಕಳ ಓದು ಅರ್ಧಕ್ಕೆ ನಿಲ್ಲುವ ಆಪತ್ತಿದೆ. ನಮ್ಮ ಸ್ವಂತ ಹಿತಾಸಕ್ತಿಗಿಂತ ಮಕ್ಕಳ ಭವಿಷ್ಯ ಮುಖ್ಯ. ಆದ್ದರಿಂದ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಇಲಾಖೆ ತಕ್ಷಣ ಮಧ್ಯ ಪ್ರವೇಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಂದು ಅಂದ್ರೆ ಅವ್ರ ಹೆಂಡತಿ ಇದ್ರಲ್ಲಿ ಡೈರೆಕ್ಟ್ರು, ಹಳೆ ಇದ್ರಲ್ಲಿ ಈಗಲೂ ಸಹ ಡೈರೆಕ್ಟರ್ ಇದ್ದಾರೆ. ಅವ್ರು ಹೇಳ್ತಾರೆ, ಇನ್ನೂ 50 ಲಕ್ಷ ಸ್ಕೂಲಲ್ಲಿ ಕೊಡ್ತೀನಿ ನಾನು, ಪಾರ್ಟ್ನರ್ ಆಗ್ಲಿ ಅಂತ. 50 ಲಕ್ಷ TH ಎಲ್ಲಿಂದ ತರ್ತಾನೆ ದುಡ್ಡು? ಇವ್ರು ಎಲ್ಲಿಂದ ದುಡ್ಡು ಮಾಡಿದ್ರೆ ಇಷ್ಟಲ್ಲ. ಇನ್ನೂ 50 ಲಕ್ಷ ಕೊಟ್ರೆ ಮಾತ್ರ ನಾನು ಅವ್ನಿಗೆ ಹೇಳ್ತೀನಿ ಅಂತ. ಆಮೇಲೆ ನೋಡೋಣ, ಮಾತಾಡೋಣ, ಫಸ್ಟ್ ಇದನ್ನ ಸರಿ ಮಾಡ್ಸಕ್ ಹೇಳ್ರಿ ಅಂದ್ರೆ ಕೊನೆಗೆ ಮತ್ತೆ ಉಲ್ಟಾ ಹೊಡಿತಾರೆ. ಇಲ್ಲ ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನ್ನ ಮಾತು ಕೇಳ್ತಾನೆ ಇಲ್ಲ, ನಾನೇನ್ ಮಾಡ್ಲಿ ಅಂತ. ಆಯ್ತಾ? ಇವರು ಅರ್ಧ ಕೆಲ್ಸಕ್ಕೆ ಹೋಗೋದಕ್ಕಿಂತ ಅರ್ಧ ಕ್ಲಿನಿಕ್ ನಡೆಸ್ತಾರೆ DHO ಮನೇಲಿ ಕೂತ್ಕೊಂಡು. ಅದ್ರ ಮೇಲೆ ಯಾರು ಜಿಲ್ಲಾಧಿಕಾರಿಗೆ ಅವತ್ತು ನಾವು ಮನವಿ ಕೊಟ್ಟಿದ್ರು, ಇನ್ನೂವರೆಗೂ ಯಾರು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. 800 ಜನ, ಸುಮಾರು 35-40 ಹಳ್ಳಿ ಒಂದು ತಾಲೂಕು. ಈ ಕಾರಣಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಸಫರ್ ಮಾಡ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ DDPI ಬರಬೇಕು. DDPI ಇವತ್ತವರೆಗೂ ಸ್ಕೂಲ್ ಹತ್ರ ಬಂದಿಲ್ಲ. ಅಥವಾ ಯಾವುದೇ ಪೋಷಕರು ಹಳೆ ನಾವು ಮನವಿ ಕೊಟ್ಟಿದ್ರೆ ಅವ್ರಿಗೂ ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಅವರು ನೇರವಾಗಿ ಪ್ರೆಸರ್ ಹಾಕ್ತಾ ಇದ್ದಾರೆ, ನೀವು ಏನಿದೆ ಮುಗಿಸ್ಕೊಂಡ್ಬಿಡಿ, ಏನಿದೆ ಮುಗಿಸ್ಕೊಂಡ್ಬಿಡಿ. ಸುರೇಶ್ ಮೋಸ ಮಾಡಬೇಕು ಅಂತೇಳಿ ಇನ್ನೂ 3.5 ಕೋಟಿ ಎಕ್ಸ್ಟ್ರಾ ಕೇಳ್ತಾನೆ ಅಂದ್ರೆ 3.5 ಕೋಟಿ ಕೊಟ್ಟು ತಗೊಳ್ತಾರೆ ಅವರು. ಬನ್ನೂರು ಪ್ರಕಾಶ್ ಅವರು ಯಾವುದೇ ಮದುವೆ ಆಗದೆ ಶೈಕ್ಷಣಿಕ ಅಂದ್ರೆ ನಮ್ಮ ಭಾರತೀಯರ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. 1 ವರ್ಷಕ್ಕೆ 6,000 ಜನ ಮಕ್ಕಳಿಗೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ಆಯ್ತಾ? ಅವರು ನಮಗೆ ಬೇಕು ಅಂತ ನಾವು ಪೋಷಕರು ಖುದ್ದಾಗಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿರೋದು. ಪ್ರಕಾಶ್ ಅವರು ಬೇಕು, ಬನ್ನೂರು ಪ್ರಕಾಶ್ ಅವರೇ ಬೇಕು ಅಂತ ನಾವು ಕರ್ಕೊಂಡು ಬಂದಿರೋದೇ ಹೊರತು ಬೇರೆ ಯಾರು ಕರ್ಕೊಂಡು ಬಂದಿದ್ದಲ್ಲ. ಪ್ರಕಾಶ್ ಅವ್ರಿಗೆ ಇಲ್ಲಿ ಬಂದು ಸ್ಕೂಲ್ ನಡೆಸಬೇಕು ಅಂತ ದರ್ದೇನಿದ್ದಿಲ್ಲ. ಅವ್ರ ಹತ್ರ ದುಡ್ಡಿದೆ, ಕಿತ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಇವ್ರು ಈ ತರ ಮಾಡಿದ್ರೆ ಯಾರದ ಹೊಣೆ? DDPI ಅವರು ಇಲ್ಲಿ ಬಂದು ಹೋಗ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮನವಿ ಕೊಟ್ಟಾಗ ಇದುವರೆಗೂ ಸಹ ಯಾವುದೇ ರೀತಿ ನೋಟಿಸ್ ನ ಇಶ್ಯೂ ಮಾಡಿಲ್ಲ ಸ್ಕೂಲ್ಗೆ. ಯಾವತ್ತು ನಮಗೆ ಸ್ಕೂಲ್ಗೆ ಪಾಠ ಏನೋ ನಡೀತಾ ಇಲ್ಲ, ಬರೀ ಮಕ್ಕಳು ಬಂದು ಕೂತ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ನಾವು ಮನವಿ ಕೊಟ್ಟಾಗ, ಮತ್ತೆ ಎಕ್ಸ್ಟ್ರಾ ಫೀಸ್ ನ ಕೇಳ್ತಾ ಇದಾರೆ ಅಂತ ಕೊಟ್ಟಾಗ ಯಾವುದೇ ರೀತಿ ಮನವಿಯನ್ನ ತಗೊಳ್ಳದೆ, ನೋಟಿಸು ಕೊಡದೆ ಇದ್ರು, ಯಾವುದೇ ನೋಟಿಸ್ ಕೊಡದೇನೆ ಇದ್ರು. ಆದ್ರೆ ಈಗ ಏಕಾಏಕಿ ಸುರೇಶ್ ಬಂದು ಒಂದು ಲೆಟರ್ ಕೊಟ್ಟ ಅಂತ ಹೇಳಿ ಏಕ್ದಮ್ ಮಕ್ಕಳು ಓದ್ತಾ ಇರೋಂತ ಮಕ್ಕಳಿಗೆ, ಒಳ್ಳೆ ಶಿಕ್ಷಣ ನೀಡ್ತಾರೆ ಅಂತ ಮಕ್ಕಳಿಗೆ ಇವತ್ತು ನೋಟಿಸ್ ಕೊಟ್ಬಿಟ್ಟು ನೀವು ಸ್ಕೂಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಗುರುಜಿ ಇಲ್ಲಿ ನೋಟಿಸ್ ತಗೊಂಡು ಮೀಡಿಯಾದಲ್ಲಿ ಅವ್ನು ವಾಟ್ಸ್ಆಪ್ ಮೂಲಕ ಎಲ್ಲಾ ಕಡೆಗೂ ಫೇಸ್ಬುಕ್ ಅಲ್ಲಿ ಬಿಡ್ತಾನೆ, ನಾನು ಈ ಸ್ಕೂಲ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಇದು ಮಾನ್ಯತೆ ಇಲ್ಲ, ನಿಮ್ಮ ಮಕ್ಕಳನ್ನ ಪೇರೆಂಟ್ಸ್ ನ ಎಲ್ಲರೂ ತಗೊಂಡೋಗಿ ಕೊಡಿ ಅಂತಂದ್ರೆ ನಾವು ಪೇರೆಂಟ್ಸ್ ಎಲ್ಗೋಗ್ಬೇಕು ಮಕ್ಕಳು ಸೇರಿಸ್ಕೊಂಡು? ಇವತ್ತು 16 ವರ್ಷದಿಂದ ಓದ್ತಾ ಇರೋ ಮಕ್ಕಳನ್ನ ಒಂದೇ ಏಕ್ದಮ್ ತಗೊಂಡೋಗಿ ಬೇರೆ ಸ್ಕೂಲ್ಗೆ ಹಾಕಿ ಅಂತಂದ್ರೆ ನಮಗೆ ಬೇಕಾದ ಸ್ಕೂಲ್ ನಮಗೆ ಸಿಗುತ್ತಾ? ಅಥವಾ ಒಂದು ಸ್ಕೂಲಲ್ಲಿ ಸೆಟ್ ಆಗಿರುವಂತ ಅಟ್ಮಾಸ್ಫಿಯರ್ ಮಕ್ಕಳಿಗೆ ಸಿಗುತ್ತಾ? ಅವ್ರ ಭವಿಷ್ಯ ಏನಾಗ್ಬೇಕು? ಮುಂಚೆ ಸರ್ ನಾವು 23ನೇ ತಾರೀಕು 9ನೇ ತಿಂಗಳು 2024ನೇ ಇಸ್ವಿನಲ್ಲಿ ನಾವು ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ 4 ಸರಿ ಹೋದಾಗಿತ್ತು. ಅದಕ್ಕೆ ಖುದ್ದಾಗಿ DDPI ಬಂದ್ರು, ದುಡ್ಡನ್ನ ನಾನು ಕೊಡಿಸ್ತೀವಿ ಅಂತ ಹೇಳಿ ನೋಡಿ, ಮಾನ್ಯ ಉಪನಿರ್ದೇಶಕರು ಇವ್ರ ಹೆಸರಿನಲ್ಲೇ 60 ನಿಮ್ಗೆ ಎಲ್ಲರಿಗೂ ಇನ್ಸ್ಟಾಲ್ಮೆಂಟ್ ಅಂದ್ರೆ 30% ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಇಬ್ಬರ ಹೆಸರಿಗೆ, ಅಂದ್ರೆ ನನ್ನ ಹೆಸರು ಮಂಜುನಾಥ್ ಬಾಗಿಯೋಳು, ನನ್ನ ಹೆಸರು ಸಹ ಮಂಜುನಾಥ್ BN,
31 ಲಕ್ಷಕ್ಕೆ ಚೆಕ್ ಕೊಡಿಸ್ತಾರೆ. ಆ ಒರಿಜಿನಲ್ ಚೆಕ್ಗೆ ನನಗೆ ಕಲರ್ ಜೆರಾಕ್ಸ್ ನನಗೆ ಕೊಡ್ತಾರೆ. ಒರಿಜಿನಲ್ ಜೆರಾಕ್ಸ್ DDPI ಅವತ್ತು ಬಂದಂತ ಸಿಬ್ಬಂದಿ ಹತ್ರ ಇರುತ್ತೆ. ಆಮೇಲೆ ವಿನಾಯಕ್ KS ಇವ್ರ ಹೆಸರಿಗೆ 31 ಲಕ್ಷ ಕೊಡ್ತಾರೆ. ಅಂದ್ರೆ ಇರೋ ಅಂತ 350 ಜನಕ್ಕೆ ಇದನ್ನ 30% ಅಂದ್ರೆ 33,000 ಕೊಟ್ಟು ಏನಿದ್ದಾರೆ ಈ ಜಾಗದ ಮಾಲೀಕ. ಈಗ ಜಾಗದ ಮಾಲೀಕ ಅನುಭವದಲ್ಲಿಲ್ಲ, ಅನುಭವದಲ್ಲಿ ಇರ್ತಕ್ಕಂಥದ್ದು ಪ್ರಕಾಶ್. ಯಾಕೆ ಅಂತಂದ್ರೆ 7 ಕೋಟಿ ಕೊಟ್ಟಿದ್ದಾರೆ ಆಲ್ರೆಡಿ. ಅವ್ರು ಕೆಲವೆಲ್ಲ ಸಾಲ ತೀರಿಸಿದ್ದಾರೆ, ಇವರಿಗೂ ಸುಮಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಏನು ಕ್ಲಿಕ್ಸ್ ಅಂತ ಹೇಳಿ ಶಾಲೆ ಮೇಲೆ ಸಾಲ ಮಾಡಿದ್ರು, ಆ ಕ್ಲಿಕ್ಸ್ ಕಂಪನಿಯ ಸಾಲವನ್ನು ಸುಮಾರು 85-90 ಲಕ್ಷ ಅವರೇ ತೀರಿಸಿದ್ದಾರೆ. ನಮ್ಗೆ ಪ್ರಕಾಶ್ ಗುರೂಜಿನೇ ನಮ್ಗೆ ಸ್ಕೂಲ್ ನಡೆಸಬೇಕು. ಇಲ್ಲ ಅಂತಂದ್ರೆ ಇನ್ನೊಂದು ವರ್ಷ ಅವರಿಬ್ರು ಕಾನೂನಲ್ಲಿ ಏನಾದ್ರೂ ಹೊಡೆದಾಡ್ಕೊಳ್ಳಿ ಕಾನೂನಾತ್ಮಕವಾಗಿ, ಅದು ನಮಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ನಮ್ಮ 800 ಜನ ಮಕ್ಕಳಿಗೆ ಏನಿದೆ ಯಾವುದೇ ರೀತಿಯ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದೆ ಅದೇ ಜಾಗದಲ್ಲಿ ನಮ್ಮ ಸ್ಕೂಲ್ ನಡಿಬೇಕು ಇನ್ನೂ 1 ವರ್ಷ. ಮತ್ತೆ ನಮ್ಮ ದುಡ್ಡು ಏನಿದೆ 3.5 ಕೋಟಿ ಪೋಷಕರ ದುಡ್ಡು ಏನಿದೆ, ಈಗ ಎಷ್ಟು ಜನರಿಗೆ ಇನ್ನೂ ಬಾಕಿ ಇದೆಯಲ್ಲ ಅಷ್ಟೋ ಜನರ ದುಡ್ಡನ್ನ ನಮಗೆ ಸುರೇಶ್ ಕೊಡ್ಬೇಕೀಗ, ಈಗಲೇ ಕೊಡ್ಬೇಕು. ನಾವು DDPIಗೆ ಕೊಟ್ಟಿದ್ ಮನವಿ 20 ನನ್ನ ಮಗಳು 10th ಓದ್ತಿದ್ದಾಳೆ ಸರ್. ಈಗ 2-3 ಇಯರ್ಸ್ ಇಂದನೂ ಇವರು ಸುರೇಶ್ ಗುರೂಜಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಸ್ಕೂಲಲ್ಲಿ. ನಾವು ಅದನ್ನು ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ, ನಾವು ಸ್ಕೂಲ್ ಚೇಂಜ್ ಮಾಡಿಸ್ಬೇಕಂತಾನೆ ಇದ್ವಿ. ಆಮೇಲೆ ಯಾವಾಗ ಪ್ರಕಾಶ್ ಸರ್ ನಡೆಸ್ತಾರೆ ಅಂತ ಗೊತ್ತಾಯ್ತು, ಅವಾಗ ನಾವು ಇದ್ ಮಾಡಿದ್ವಿ. ಇವ್ರ ಬಗ್ಗೆ ತುಂಬಾ ಹೋಪ್ ಇದೆ ನಮ್ಗೆ. ಮತ್ತೆ ಸ್ಕೂಲು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಮಕ್ಳ ಭವಿಷ್ಯ ಮುಖ್ಯ. ಇವಾಗ ಸರ್ ಅವರು ಅದೇ ಅವ್ರದ್ದು ಸರ್ ಕಾನೂನು ರೀತಿ ಏನ್ ಬೇಕಾದ್ ನಡೀಲಿ, ಬಟ್ ಮಕ್ಳ ಭವಿಷ್ಯ ಹಾಳಾಗ್ಬಾರ್ದು. SLC ಓದ್ತಿದ್ದಾರೆ, ನನ್ನ ಮಗಳು SLC ಓದ್ತಿದ್ದಾಳೆ. ಅವ್ರ ಭವಿಷ್ಯ ಏನು? ಈಗ 3 ದಿನ ಟೈಮ್ ಕೊಡ್ತೀವಿ, ಕ್ಲೋಸ್ ಮಾಡ್ತೀವಿ ಸ್ಕೂಲ್ನ ಅಂತಂದ್ರೆ ಏನಿದು? ಈಗ ನಾವ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಶಿಕ್ಷಣಾಧಿಕಾರಿಗಳ ಹತ್ರ ಬರ್ತೀವಿ. ಇವರೇ ಈ ತರ ಪ್ರಾಬ್ಲಮ್ ಕೊಟ್ರೆ ಮಕ್ಳಿಗೆ ನಾವ್ ಎಲ್ಲಿ ಹೋಗ್ಬೇಕು? ಸರ್ ನಾವು 1 ಲಕ್ಷ ಅವ್ರು ಕೊಡ್ಬೇಕು ಸರ್ ನಮ್ಗೆ. ಅಡ್ಮಿಷನ್ ಆಗಿದೆ, ಎಲ್ಲ ಆಗಿದೆ ಸರ್, ಎಲ್ಲ ಆಗಿದೆ.